ಇಂದಿನ ನಮ್ಮ ಸ್ವಾಧ್ಯಾಯ ಅಥವಾ ಜ್ಞಾನ ಹಂಚಿಕೆಗೆ ನಮ್ಮ ವಿಶೇಷ ಅತಿಥಿಗಳಾದ ರಾಜಶೇಖರ್ ಅಡಿಕೆನವರವರು ಬಾಗಲಕೋಟೆಯಿಂದ ಆಗಮಿಸಿದ್ದಾರೆ. ಇವರು ಈ ದಿನ ಬುದ್ಧನ ಜ್ಞಾನೋದಯದ 3 ಹುಣ್ಣಿಮೆಗಳ ಮಹತ್ವದ ಬಗ್ಗೆ ನಮಗೆಲ್ಲ ಜ್ಞಾನವನ್ನ ಹಂಚಲಿದ್ದಾರೆ. ಸರ್ ಬಗ್ಗೆ ಹೇಳೋದಾದ್ರೆ, ನನಗೆ ಹೆಚ್ಚಿನ ಪರಿಚಯ ಇಲ್ಲದಿದ್ರೂ ಇವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಧ್ಯಾಯ ಕೊಡ್ಲಿಕ್ಕೆ ಆಗಮಿಸಬೇಕು ಅಂತ ಕರೆದಾಗ ನನ್ನ ಕೆಲವು ಕಲೀಗ್ಸ್ ಬಗ್ಗೆ, ಫ್ರೆಂಡ್ಸ್ ಬಗ್ಗೆ ಈಗಾಗಲೇ ಪರಿಚಯ ಇರೋ ಬಗ್ಗೆ ಗಮನಕ್ಕೆ ತಂದಿದ್ರು. ಎರಡನೇದಾಗಿ ನಾನು ಇವರನ್ನ ಹುಬ್ಬಳ್ಳಿ ಕಾರ್ಯಕ್ರಮದಲ್ಲಿ ನೋಡಿದ್ದೆ. ಸದಾ ಹಸನ್ಮುಖಿಗಳಾಗಿರತಕ್ಕಂಥ ಇವರು ಬ್ಯಾಂಕ್ನಲ್ಲಿ ಕೆಲಸವನ್ನ ನಿರ್ವಹಿಸಿ ನಿವೃತ್ತರಾದವರು. ಜೊತೆಗೆ ಧ್ಯಾನದ ಒಂದು ಪರಿಕಲ್ಪನೆಯನ್ನ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ, ನಮ್ಮ ಬಿಜಾಪುರ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಧಾರವಾಡ ಇರ್ಬೋದು, ಬೆಳಗಾಂ ಇರ್ಬೋದು, ಯಾಕಂತಂದ್ರೆ ನಾವು ಈಗಾಗಲೇ ಒಂದಿನ ಬಿಟ್ಟು ಒಂದಿನ ನಡೆಸ್ತಕ್ಕಂತಹ ಸಭೆ ಏನಿದೆ, ನಾಡಿದ್ದು 21ನೇ ತಾರೀಕು ನಡೆಯುವ ವಿಶ್ವ ಧ್ಯಾನ ದಿನಾಚರಣೆಯ, ಅದರಲ್ಲಿ ನೋಡಿದಾಗ ಬಹಳ ಅದ್ಭುತ ಅನ್ಸುತ್ತೆ. ಇವರದೊಂದು ಅಫೆಕ್ಷನೇಟ್ ಒಂದು ಕುಟುಂಬ ಏನಿದೆ ಧ್ಯಾನದ್ದು, ಬಹಳ ಬಹಳ ಅದ್ಭುತವಾಗಿದೆ. ಅದೊಂದು ಸಪೋರ್ಟ್. ಸೊ ಇದೆಲ್ಲಕ್ಕೂ ಮೂಲ ಕಾರಣ ರಾಜಶೇಖರ್ ಸರ್ ಅವರು. ಸೊ ಇವರಿಗೆ ನಾವು ಈ ವೇದಿಕೆಯ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತೇನೆ. ಸೊ ಓವರ್ ಟು ಯು ಸರ್. ಯು ಆರ್ ವೆಲ್ಕಮ್ ಸರ್. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಮಹಾವತಾರ್ ಬಾಬಾಜಿ ಹೆಸರೇ ನನಗೆ ಪುಳಕ ನೀಡುವಂಥದ್ದು. ಆದಿನಾಥ ಶಿವನ ಅವತಾರ, ಶಿವನೇ ಅವರು ಅಂತ ಹೇಳುವಂತ ಒಂದು ಅದ್ಭುತ ಶಕ್ತಿಯ ಚೇತನದ ಹೆಸರನ್ನ ಇಟ್ಕೊಂಡು ನೀವು ಮಹಾವತಾರ್ ಫೌಂಡೇಶನ್ ಅಂತ ಪ್ರಾರಂಭ ಮಾಡಿದಿರಿ. ಅದ್ರ ಬಗ್ಗೆ ಬಹಳ ಗೌರವ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನನ್ನ ಗುರುಗಳವರು ಪರಮಹಂಸ ಯೋಗಾನಂದರ ಗುರುಗಳು. ಮತ್ತೆ ನನ್ನ ದೀಕ್ಷಾ ಗುರು ಶ್ರೀ ಮಮತಾಜ್ ಅಲಿ ಖಾನ್, ಕ್ರಿಯಾಯೋಗ ಕಲಿಸಿಕೊಂಡಂತ ಗುರು. ಅವರ ಹಿಂದಿನ ಜನ್ಮದಲ್ಲಿ ನೇರ ಗುರುಗಳು, ನಂತರದ ಜನ್ಮದಲ್ಲಿ ಪರಮೇಷ್ಠಿ ಗುರುಗಳಾದವರು. ಸೊ ಅಂತ ಒಂದು ಅದ್ಭುತ ಶಕ್ತಿಯ ಹೆಸರಿಟ್ಕೊಂಡು ಪ್ರಾರಂಭ ಮಾಡಿದ ನಿಮ್ಮ ಚಾನಲ್ಗೆ ನನ್ನ ಪ್ರೀತಿಯ, ಮೆಚ್ಚುಗೆಯ, ಗೌರವದ ನಮನ. ತಾವು ಮತ್ತು ರಂಗನಾಥ್ ಸರ್ ಏನೋ ಒಂದು ಟೀಮ್ ಮಾಡ್ಕೊಂಡು ಅದ್ಭುತ ಸೇವೆ ಮಾಡ್ತಾ ಇದ್ದಾರೆ. 675 680 ಈಗ 75ನೇ ಕಾರ್ಯಕ್ರಮ ಅಂತ ಮಾಡಿದ್ದೀರಿ. ಅದ್ಭುತ. 2 ವರ್ಷಕ್ಕಿಂತ ಜಾಸ್ತಿ, ಆಲ್ಮೋಸ್ಟ್ 2 ವರ್ಷಕ್ಕಿಂತ ಜಾಸ್ತಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅದ್ಭುತವಾದ ಪ್ರೇರಣಾ ಶಕ್ತಿ ತಮ್ಮಲ್ಲಿದೆ. ನಾನು ಅಂಥ ಜ್ಞಾನಿ ಅಲ್ಲ, ಮೊದಲೇ ಹೇಳಿಬಿಡ್ತೇನೆ. ಅಂಥ ಜ್ಞಾನಿ ಅಲ್ಲ. ಸಾಸಿವೆ ಕಾಳಷ್ಟು ಏನೋ ತಿಳ್ಕೊಂಡಿರ್ಬೋದು. ನನ್ನನ್ನು ಕರೆದು ಮಾತಾಡ್ಸ್ತಾ ಇದ್ದೀರಿ, ನನ್ಗೇನ್ ಹೇಳೋಕು ಗೊತ್ತಾಗ್ತಾ ಇಲ್ಲ. ಪರಿಚಯನೂ ಕೇಳಿದ್ರಿ, ನೀವೇನ್ ಪರಿಚಯ ಅಂತ ಹೇಳಿ ಹೇಳಿದ್ರಲ್ಲ, ಅಷ್ಟು ಸಾಕು ಅಂತ ಅನ್ಸುತ್ತೆ. ನಾನು ಆಕ್ಚುಲಿ ಲೇಟ್ ಕಮರ್ ಟು ಆಲ್ ದಿಸ್ ವರ್ಲ್ಡ್, ತುಂಬಾ ಲೇಟ್ ಕಮರ್. ಒಂದು ಈ ಮಾನದಂಡದಲ್ಲಿ ನೋಡ್ಬೇಕಾದ್ರೆ, ಬಟ್ ಸ್ಟಿಲ್ ಒಳಗಡೆ ಏನೋ ಒಂದು ಸಂಚಲನ ಉಂಟಾಗಿ ನನ್ನನ್ನ ಈ ಪತ್ರಿಜಿಯವರ ಲೋಕಕ್ಕೆ ಸೆಳೆದುಕೊಂಡು ಬಂತದ್ದು. ನನ್ನ ಪತ್ರಿಜಿಯವರ ಸಂಬಂಧ ಶುರುವಾಗಿದ್ದು ಸಹಿತ ಒಂದು ವಿಚಿತ್ರ ಸನ್ನಿವೇಶ. 2021 ಬುದ್ಧ ಪೂರ್ಣಿಮೆ. ಟೋಟಲಿ ಅಪರಿಚಿತನಾಗಿದ್ದ ನಾನು ಈ ಪಿರಮಿಡ್ ವರ್ಲ್ಡ್ಗೆ. ಪಿರಮಿಡ್ ಗೊತ್ತಿತ್ತು, ಬಟ್ ಈ PSSM ನಾನು ಆ ಟೈಮಲ್ಲಿ ಒಂದು ವಿಸ್ಮಯಕಾರಿ ಸಂಬಂಧ ಏರ್ಪಟ್ಟು ಯೂಟ್ಯೂಬ್ ಮೂಲಕ ಏನೇನೆಲ್ಲ ಆಗಿ ಹೋಯ್ತು. ಆಮೇಲೆ ಪತ್ರಿಜವ್ರ ಸಂಪರ್ಕಕ್ಕೆ ಬಂದೆ, ಸ್ವರ್ಣಮಾಲಾಮನ್ ಸಂಪರ್ಕಕ್ಕೆ ಬಂದೆ. ಅವ್ರು ಇಲ್ಲಿ ಬಂದು ಹೋದ್ರು.
ನನಗೆ ಈ ಟಾಪಿಕ್ ಅನ್ನ ಯಾಕೆ ಸಿಕ್ತು ನನಗೂ ಅರ್ಥ ಆಗ್ತಾ ಇಲ್ಲ. ಅವಾಗ ಒಂದ್ಸರ್ತಿ ನಾನು ಮಾತಾಡಿದ್ದೆ 1 ವರ್ಷ 2 ವರ್ಷ ಹಿಂದೆ. ಮತ್ತೆ ಆ ಟಾಪಿಕ್ ಅನ್ನೇ ನೀವು ಮಾತಾಡ್ಲಿಕ್ಕೆ ಹೇಳಿದ್ರಿ. ಪ್ರಾಯಶಃ ನನ್ನ ಜೀವನದಲ್ಲಿ ನಡೆದ ಘಟನೆಗೆ ಅದು ಲಿಂಕ್ ಇರಬಹುದು ಅಂತ ಅನಿಸ್ತದೆ ನನಗೆ, ಮೋಸ್ಟ್ ಪ್ರಾಬಬ್ಲಿ. ತಮ್ಗೆಲ್ಲ ಗೊತ್ತಿದೆ ಮಾಸ್ಟರ್ಸ್, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್ ಅಂಡ್ ಮೈ ಡಿಯರ್ ಗಾಡ್ಸ್ ಅಂತ ಏನ್ ಪತ್ರಿಜಿ ಸಂಬೋಧನೆ ಮಾಡ್ತಿದ್ರು, ಅದನ್ನ ನಂಗೂ ಮಾಡ್ಬೇಕು ಅನಿಸ್ತದೆ. ನಾವೆಲ್ಲ ಸ್ನೇಹಿತರು, ನಾವೆಲ್ಲ ಮನಸ್ಸನ್ನು ಗೆಲ್ಲಬೇಕು ಅಂತ ಹೇಳಿ ಮಾಸ್ಟರ್ ಆಗ್ಬೇಕಂತ ಹೊರಟವ್ರು, ಮತ್ತೆ ದೇವರಾಗ್ಲಿಕ್ಕೆ ಹೊರಟವ್ರು. ದೇವರಾಗ್ಬೇಕಂತ ಹೇಳಿ ನಾವೇನು ಕನಸಲ್ಲಿ ಅನ್ಕೊಂಡಿರ್ಲಿಲ್ಲ. ಪತ್ರಿಜಿ ಆ ಪರಿಕಲ್ಪನೆ ನಮ್ಮಲ್ಲಿ ಹುಟ್ಟು ಹಾಕಿದ್ರು. ಸೊ ಅವರ ಪತ್ರಿಜಿ ಅವರ ಸಂಪರ್ಕಕ್ಕೆ ನಾನು ಬಂದಾದ್ಮೇಲೆ ನನಗೆ ಬಹು ಮುಖ್ಯವಾದಂತಹ ಒಂದು ಅಮೂಲ್ಯವಾದಂತಹ ಒಂದು ತಿಳುವಳಿಕೆ, ಜ್ಞಾನ ಮೂಡಿದ್ದು, ಅಥವಾ ಜ್ಞಾನೋದಯ ಏನ್ರಿ ನಂಗೆ ಮೂಡಿದ್ದು ಅಂತ ಹೇಳಿದ್ರೆ, ಮೊದಲು ಸಾಕು ನಾನು ಅಷ್ಟೆಷ್ಟೋ ಪುಸ್ತಕಗಳನ್ನು ಓದ್ತಾ ಇದ್ದೆ, ಏನೇನೋ ಕೇಳ್ತಾ ಇದ್ದೆ. ಬಟ್ ಈ ಆತ್ಮದ ಒಂದು ಕುರಿತಾಗಿ ಇರ್ಬೇಕಾದಂತ ಒಂದು ಸಮಗ್ರ ಜ್ಞಾನ ನನಗೆ ಅವ್ರ ಸಂಪರ್ಕಕ್ಕೆ ಬಂದ್ಮೇಲೆ ಬಂದಿದ್ದು. ಪತ್ರಿಜಿ ಅವರ ಸಂಪರ್ಕಕ್ಕೆ ಬಂದ್ಮೇಲೆನೆ ಅವ್ರು ಎಷ್ಟೊಂದು ಮಹತ್ವ ಕೊಡ್ತಾರೆ ಅದಕ್ಕೆ ಅಂತ ಹೇಳಿ ಗೊತ್ತಾಗಿದ್ದೆ ನನಗೊಂದು ಅದ್ಭುತವಾದ ಸಂಗತಿ ನನ್ನ ಜೀವನದಲ್ಲಿ. ನಾವೆಲ್ಲ ಮೇಲ್ನೋಟಕ್ಕೆ ನೋಡಿರ್ತೀವಿ, ಕೇಳಿರ್ತೀವಿ, ಪ್ರವಚನದಲ್ಲಿ ಕೇಳಿರ್ಬೋದು, ಎಲ್ಲ ಒಂದ್ ಕಡೆ ಪುಸ್ತಕದಲ್ಲಿ ಓದಿರ್ಬೋದು. ನಾವೆಲ್ಲ ಬರೀ ಮನುಷ್ಯರ ಮಾತಾ ಅಲ್ಲ, ನಾವು ಆತ್ಮ ಸ್ವರೂಪಗಳಂತ ಅಷ್ಟೇ ಕೇಳಿರ್ತೀವಿ. ಅದು ಸ್ವಲ್ಪ ಸರ್ಫೇಸ್ ಲೆವೆಲ್ ಅಲ್ಲಿ ಮೇಲ್ ಪದರದಲ್ಲಿ ಇರುತ್ತೆ. ಬಟ್ ಆಳವಾಗಿ ನಮಗೆ ಅದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಲ್ಲ. ಪತ್ರಿಜಿ ಅವರು ಈ ಒಂದು ಕಾನ್ಸೆಪ್ಟ್ ಮೂಲಕ, ಏನು 3 ಹುಣ್ಣಿಮೆಗಳು ಬುದ್ಧನ ಒಂದು ಬಾಳಿನಲ್ಲಿ ಅಂತ ಹೇಳಿ ಅನ್ನೋ ಮೂಲಕ ಅದನ್ನ ನಮ್ಗೆ ಬಹಳ ಸುಂದರವಾಗಿ, ಅತ್ಯಂತ ಮಾರ್ಮಿಕವಾಗಿ, ಆಳವಾಗಿ ಅದನ್ನ ನಮ್ಮಲ್ಲಿ ಮೂಡಿಸ್ತಾರೆ. ಪತ್ರಿಜರು ಹೇಳೋ ರೀತಿ, ಪತ್ರಿಜರು ಹೇಳೋ ಶೈಲಿ ಅನನ್ಯ, ಅದ್ಭುತ, ಪರಮಾದ್ಭುತ. ಬಹಳ ಬಹಳ ಪ್ರೀತಿಯಿಂದ, ಬಹಳ ಒಂಥರ ಹಾಸ್ಯ ಶೈಲಿಯಲ್ಲೂ ಹೇಳ್ತಾರೆ ಅವ್ರು. ಅದಕ್ಕೆ ನಾನು ಮಾರು ಹೋಗಿದ್ದೆ. ಇದೇ ಟಾಪಿಕ್ ಅನ್ನ ಅವರು ಎನ್ಲೈಟ್ಮೆಂಟ್ ಅವರಲ್ಲಿ ಮಾತಾಡ್ತಾರೆ. ಏನು ಅಂತ ಹೇಳಿದ್ರೆ, ಜಸ್ಟ್ ಹಾಗೆ ನೆನಪು ಮಾಡ್ಕೊಳ್ಳೋಣ. 3 ಹುಣ್ಣಿಮೆಗಳ ಮಹತ್ವ ಬುದ್ಧನ ಇದರಲ್ಲಿ ಅಂತ ಹೇಳುವಾಗ ಒಂದ್ಸರ್ತಿ ಬುದ್ಧನ ಇದನ್ನ ನೆನಪು ಮಾಡ್ಕೊಂಡ್ಬಿಡೋಣ. ಏನೋ ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಅಂತ ಹೇಳಿ ಅತ್ಯಂತ ಭಕ್ತಿಯಿಂದ ಈ ಮಾತನ್ನು ಹೇಳ್ತೇನೆ ನಾನು. ಬುದ್ಧನಿಗೆ ಶರಣಾಗ್ಬೇಕು, ಧಮ್ಮಕ್ಕೆ ಶರಣಾಗ್ಬೇಕು, ಸಂಘಕ್ಕೆ ಶರಣಾಗ್ಬೇಕು, ಬುದ್ಧತ್ವಕ್ಕೆ ಶರಣಾಗ್ಬೇಕು. ಬುದ್ಧನಿಗೆ ಶರಣಾಗ್ಬೇಕಂತ ಅವನು ಬಯಸ್ಲಿಲ್ಲ, ನನ್ನನ್ನ ಆರಾಧನೆ ಮಾಡ್ರಿ ಅಂತ ಅವ್ರು ಬಯಸ್ಲಿಲ್ಲ. ಅವ್ರ ಜೀವನ ಶುರುವಾಗಿದ್ದು ತಮ್ಗೆಲ್ಲ ಗೊತ್ತಿದೆ, ಚರಿವಿತೆ ಚರ್ವಣ. ಅದನ್ನ ನಾನು ಜಾಸ್ತಿ ಅದನ್ನೇನು ಹೇಳ್ಬೇಕಾಗಿಲ್ಲ ಬುದ್ಧನ ಬಗ್ಗೆ. ಬಟ್ ಏನಂದ್ರೆ, ಜಗವೆಲ್ಲ ಮಲಗಿದಾಗ ಇವನೊಬ್ಬ ಎದ್ದ, ಆಮೇಲೆ ಬುದ್ಧ. ಇಷ್ಟು 3 ವರ್ಡ್ಗಳಲ್ಲಿ ನಾವು ಬುದ್ಧನ ಬಗ್ಗೆ ಹೇಳ್ಬಿಡ್ಬೋದು. ಬಟ್ ಬುದ್ಧನ ಬಗ್ಗೆ ಹೇಳುವಾಗ ಅವನದು ಜೀವನ ಕ್ರಮ ನೋಡಿ. ಅವನು ಹುಟ್ಟಿದ್ದು ಒಂದು ಮರದ ಕೆಳಗೆ, ಲುಂಬಿನಿ ಗ್ರಾಮದಲ್ಲಿ, ನೇಪಾಳದಲ್ಲಿ. ಅದು ವೈಶಾಖ ಶುದ್ಧ ಪೂರ್ಣಿಮೆ ದಿನ. ಅವನು ಮನೆ ಬಿಟ್ಟು ಹೊರಟ ದಿನವೂ ಸಹ ವೈಶಾಖ ಶುದ್ಧ ಪೂರ್ಣಿಮೆ. ಆಮೇಲೆ ಅವನು ಹೋಗಿದ್ದು ಒಂದು ಮರದಡಿ, ಅಶ್ವತ್ಥ ಮರದಡಿ ಅಂತ ನಾವೇನ್ ಹೇಳ್ತೀವಿ, ಪೀಪಲ್ ಟ್ರೀ ಅಂತ ಏನ್ ಹೇಳ್ತೀವಿ. ಆ ಮರದಡಿ ಕೂತು 7 ವರ್ಷ ಅಖಂಡ ತಪಸ್ ಮಾಡಿದ, ಜ್ಞಾನೋದಯ ಹೊಂದದ. ಅದು ಯಾವಾಗ? ವೈಶಾಖ ಶುದ್ಧ ಪೂರ್ಣಿಮೆ ದಿನ. ಈ ರೀತಿ 3 ಅಪರೂಪದ ಸಂಯೋಗ ವೈಶಾಖ ಶುದ್ಧ ಪೂರ್ಣಿಮೆ. ಬಹುತೇಕ ಯಾವುದೇ ಒಂದು ದಾರ್ಶನಿಕ ಅಥವಾ ಯಾವುದೇ ಒಂದು ದೇವಮಾನವಾಗ್ಲಿ, ಯಾವುದೇ ಒಬ್ಬ ಸಂತ ಋಷಿಗಳ ಜೀವನದಲ್ಲಿ ನಡೆದದ್ದು, ಘಟಿಸಿದ್ದು ನಾವಂತೂ ಕೇಳಿಲ್ಲ. ಅಪರೂಪದ ಸಂಗತಿ ಇದು. ರೇರ್ ಗ್ರೇಟ್ ಕಾಂಬಿನೇಷನ್, ಹೋಲಿ ಕಾಂಬಿನೇಷನ್. ಇದನ್ನ ನಾವ್ ಯಾಕೆ ನೆನೆಸ್ಪಿಸ್ಕೊಳ್ಬೇಕು? ನಮ್ಗೇನ್ ಇದ್ರದ್ದು ಮಹತ್ವ ಇದೆ? ನಾವ್ ಇದರಿಂದ ಕಲೀಲಿಕ್ಕೆ ಏನಿದೆ? ನಮ್ಗ್ಯಾಕೆ ಈ ಟಾಪಿಕ್ ಅನ್ನ ಪತ್ರಿಜಿ ಹೇಳಿ ಬೋಧಿಸಿದ್ರು? ಇದನ್ನ ಯಾವ ರೀತಿ ತಗೊಂಡೋದ್ರು? ಅದನ್ನ ಸ್ವಲ್ಪ ನಾವು ನೋಡ್ಬೋದು. ಏನು 3 ಹುಣ್ಣಿಮೆ ಮಹತ್ವಗಳು ಏನಾಯ್ತು ಅಂತ ಹೇಳಿ. ಮೈ ಡಿಯರ್ ಫ್ರೆಂಡ್ಸ್, ಈ ಪತ್ರಿಜಿ ಅವರು ಇದನ್ನ ನಾವು ಹೆಂಗ್ ತಗೊಂಡು ಹೋಗ್ತಾರೆ ಅಂತ ಹೇಳಿದ್ರೆ, ಅವ್ರದೇ ಆದ ರೀತಿಯಲ್ಲಿ ಆತ್ಮದ ಪರಿಕಲ್ಪನೆಯನ್ನ ಅಷ್ಟಾಗಿ ಇವರು ಬುದ್ಧ ಮಾಡ್ತಿರ್ಲಿಲ್ಲ. ಅವ್ರು ಏನಾದ್ರೂ ಅವ್ರ ಬಗ್ಗೆ, ಆತ್ಮದ ಬಗ್ಗೆ, ಪರಮ ಆತ್ಮದ ಬಗ್ಗೆ ಯಾರಾದ್ರೂ ಕೇಳಿದಾಗ ಅವ್ರು ಉತ್ತರನೇ ಕೊಡ್ತಿರ್ಲಿಲ್ಲ, ಸುಮ್ಮನೆ ಆಗ್ಬಿಡ್ತಿದ್ರು. ಅಂದ್ರೆ ಇದನ್ನ ಅದು ನೀವೇ ಕಂಡ್ಕೊಳ್ರಿ ಅಂತ ಹೇಳ್ತಾರ.
ಒಂದ್ ನಿಮಿಷ. ವಾಯ್ಸ್ ಓಕೆ, ಕ್ಷಮಿಸಿ, ನಾನು ಮುಂಚೆ ತಯಾರಿ ಮಾಡ್ಕೊಂಡಿರ್ಲಿಲ್ಲ, ಅದನ್ನ ಡೋಂಟ್ ಡಿಸ್ಟರ್ಬ್ ಹಾಕಿರ್ಲಿಲ್ಲ, ಕಾಲ್ ಬರ್ತಾ ಇತ್ತು. ಈ ಆತ್ಮದ ಪರಿಕಲ್ಪನೆಗೆ ನಾವು ಮಾತಾಡ್ತಾ ಇದ್ದೀವಲ್ಲ, ಪತ್ರಿಜಿ ಹೇಳೋರು ನಮ್ಗೆ ಸಣ್ಣ ಮಕ್ಕಳಿಗೆ ಹೇಳೋತರ, ನಾವೇನು ಈ ಭೂಮಿಗೆ ಬಂದಿದ್ದೀವಿ, ಯಾವ ಒಂದು ಆತ್ಮದ ಕಲ್ಪನೆಯನ್ನ ಇಟ್ಕೊಂಡು ಬಂದಿಲ್ಲ. ನಾವು ಈ ಭೂಮಿಗೆ ಬರ್ಬೇಕಾದ್ರೆ, ಒಂದು ಜನ್ಮ ತಗೊಂಡ್ ಬರ್ಬೇಕಾದ್ರೆ ನಮ್ಮ ಮನಸ್ಸಲ್ಲಿ ಅಲ್ಲೇನು ಒಂದು ಡಿವೈನ್ ಪ್ಲಾನ್ ತಗೊಂಡ್ ಬಂದಿರ್ತೀವಿ. ಆ ಡಿವೈನ್ ಪ್ಲಾನ್ ತಗೊಂಡ್ ಬರ್ಬೇಕಾದ್ರೆ, ಈ ಭೂಮಿಗೆ ಬರ್ಬೇಕಾದ್ರೆ ಒಂದು ಕಲೀಲಿಕ್ಕೆ ಬಂದಿರ್ತೀವಿ. ಹಿಂದಿನ ಜನ್ಮದಿಂದ ಮುಂದೆ ಈ ಜನ್ಮ ತಗೊಂಡಾಗ, ಮುಂದಿನ ಜನ್ಮಕ್ಕೆ ಹೋಗುವಾಗ ಒಂದು ಏನೋ ನಮ್ಗೆ ಕಲೀಲಿಕ್ಕೆ ಒಂದು ಅದ್ಭುತವಾದಂತ ಪ್ಲಾನ್ ತಗೊಂಡ್ ಬಂದಿರ್ತೀವಿ. ಇನ್ ಪ್ರೆಸೆನ್ಸ್ ಆಫ್ ಸೀನಿಯರ್ ಆತ್ಮಾಸ್, ನಮ್ಮ ಹಿರಿಯರ ಸಮ್ಮುಖದಲ್ಲಿ ಈ ಒಂದು ಕಾಂಟ್ರಾಕ್ಟ್, ಸೋಲ್ ಕಾಂಟ್ರಾಕ್ಟ್ ಅಂತೀವಲ್ಲ, ಆ ರೀತಿ ಮಾಡ್ಕೊಂಡು ಬಂದಿರ್ತೇವೆ. ಅದನ್ನ ಕಲಿಬೇಕಾದ್ರೆ, ಅದನ್ನ ನಾನು ಅನುಭವಿಸ್ಬೇಕಾದ್ರೆ, ಅದನ್ನ ನಾನು ಮುಂದೆ ಹೋಗ್ಬೇಕಾದ್ರೆ, ಎವಲ್ಯೂಷನ್ ಅಂತ ಏನ್ ಹೇಳ್ತೀವಿ, ಅದಾಗ್ಬೇಕಾದ್ರೆ ಈ ಒಂದು ಭೂಗ್ರಹಕ್ಕೆ ಬರ್ಬೇಕು, ಭೂಲೋಕಕ್ಕೆ ಬರ್ಬೇಕು ಅಂತ ಹೇಳಿದ್ರೆ ಬರೀ ಆತ್ಮ ಆಗಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅನ್ಥಿಂಕೇಬಲ್. ಅದಕ್ಕೆ ನಮಗೊಂದು ದೇಹ ಬೇಕು. ಸೊ ದೇಹ ಎಲ್ಲಿಂದ ಸಿಗುತ್ತೆ? ಒಂದು ಮಾನವ ಜನ್ಮ ದೇಹ ಸಿಗ್ಬೇಕಾದ್ರೆ, ಸೊ ವಿ ನೀಡ್ ಮದರ್ ಅಂಡ್ ಫಾದರ್. ತಾವು ಹೇಳಿದ್ರಿ, ನಮ್ಗೆ ಜನ್ಮ ಕೊಟ್ಟ ತಾಯಿ ತಂದೆಗಳಿಗೆ ನಾನು ನಮಿಸ್ತೇನೆ, ಸ್ಮರಿಸ್ತೇನೆ ಅಂತ ಹೇಳಿದ್ರಿ. ಗುರುಗಳಿಗೂ ನಾವು ಸ್ಮರಿಸ್ಬೇಕಲ್ವಾ? ಬಟ್ ಇದೆಲ್ಲ ನಮ್ಗೆ ಗೊತ್ತಿರೋದಲ್ಲ. ಬಟ್ ವಿ ನೀಡ್ ಎ ಬಾಡಿ ಅನ್ನೋದನ್ನ ಬಹಳ ಚಂದ ಒತ್ತಿ ಹೇಳ್ತಾರೆ ಅವರು. ವಿ ಆರ್ ಎ ಬಾಡಿ. ಬಟ್ ಆ ಸೋಲ್ ಅಂತ ಏನಿರುತ್ತೆ, ಆ ಸೋಲ್ ಒಂದು ಬಾಡಿ ಒಂದು ಹುಡುಕೊಂಡು, ಒಂದು ತಾಯಿ ತಂದೆ ಉದರದಲ್ಲಿ ಹುಟ್ಟಬೇಕಾದ್ರೆ ಅದು ಹುಡುಕೊಂಡು ಭೂಮಿಗೆ ಬರುತ್ತೆ. ಇಟ್ ಜಂಪ್ಸ್ ಇನ್ ಟು ದ ಬಾಡಿ. ಸೋಲ್ ವಾಂಟ್ ಟು ಕಮ್ ಟು ದ ಬಾಡಿ. ಸೊ ಪ್ಲಾನ್ ಮಾಡ್ಕೊಂಡು ಬರುತ್ತೆ ಅಂತ ಹೇಳ್ತಾರೆ ಅವರು. ಸೊ ಬಾಡಿ, ಮೈಂಡ್, ಸೋಲ್ ಅಂತ ಎಕ್ಸಾಂಪಲ್ ಕೊಡ್ತಾರೆ. ಒಂದು ಬಾಡಿ, ಒಂದು ಮೈಂಡ್, ಒಂದು ಸೋಲ್ ಅಂತ ಹೇಳಿ. ಈ ಮೂರು ತ್ರಿವಳಿಗಳ ಕಲ್ಪನೆ ನಮ್ಮಲ್ಲಿ ಇಲ್ವೇ ಇಲ್ಲ, ಬಹಳ ಜನರಿಗಿಲ್ಲ. ಇದ್ರೆ ಏನಾಗುತ್ತೆ, ನಾನಂತೆ ಇತರರು ಕೂಡ ಒಂದು ಆತ್ಮ, ಅವರು ಆತ್ಮ, ಇವರು ಆತ್ಮ, ಆ ಪ್ರಾಣಿ, ಪಶು, ಪಕ್ಷಿ, ಸುತ್ತಲೂ ಇರುವಂತ ನಮ್ ಏನ್ ಜಗತ್ತಿನಲ್ಲಿ ನಾವು ಕಣ್ಣಿಗೆ ಕಾಣ್ತೇವೆ, ಎಲ್ಲರೂ ಒಂದು ಆತ್ಮ ಸ್ವರೂಪಿಗಳು. ಆತ್ಮ ಸ್ವರೂಪಿಗಳಂದ್ರೆ ಆ ಪರಮಾತ್ಮನ ಒಂದು ಅಂಶ. ಇದನ್ನ ನಾವು ನಿಜಕ್ಕೂ ನಂಬಿರೋದಿಲ್ಲ ಅಂತ ಹೇಳೋದನ್ನ ಕೇಳಿರ್ತೀವಿ. ಬಟ್ ಯಾವಾಗ ಅದನ್ನ ನಂಬ್ತೀವೋ, ಯಾವಾಗ ಅದನ್ನ ನಂಬಕ್ ಶುರು ಮಾಡ್ತೀವೋ, ಅಲ್ಲಿ ಒಂದು ಎನ್ಲೈಟನ್ಮೆಂಟ್ ಘಟಿಸ್ತದೆ ಅಂತ ಹೇಳ್ತಾರೆ ಪತ್ರಿಜಿ. ಆತ್ಮದ ಪರಿಕಲ್ಪನೆಯನ್ನ, ಆತ್ಮದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಅಲ್ಲಿ ಒಂದು ಅನ್ವೇಷಣೆ ನಡೀತದೆ. ಒಂದು ಸತ್ಯದ ಬಗ್ಗೆ ನಾವು ಹುಡುಕಾಟ ನಡೆಸ್ತೀವಿ. ಆ ಸ್ಟೇಜ್ ಯಾವಾಗ ಬರುತ್ತೆ, ದಟ್ ಈಸ್ ದ ಫಸ್ಟ್ ಸ್ಟೇಜ್ ಆಫ್ ಎನ್ಲೈಟನ್ಮೆಂಟ್. ಎನ್ಲೈಟನ್ಮೆಂಟ್ ಬಿಫೋರ್ ಎನ್ಲೈಟನ್ಮೆಂಟ್ ಅಂತ ಹೇಳ್ತಾರೆ ಅವ್ರು. ಆ ಒಂದು ಪರಿಕಲ್ಪನೆಯನ್ನ ನಮ್ಮೊಂದು ಈ ರೀತಿ ಬಿಚ್ಚಿಡ್ತಾರ ಅವ್ರು. ಅದು ಯಾಕಪ್ಪ ಮಾಡ್ಬೇಕು? ನಾವು ಏನು ಕಷ್ಟ ಪಡ್ತೀವಿ, ದುಃಖ ಪಡ್ತೀವಿ, ಅದರಿಂದ ನಾವು ಸಂಕಷ್ಟದಿಂದಾಗಿ ಅದನ್ನೆಲ್ಲ ಮರ್ತು ಬಿಡ್ತೇವೆ. ಯಾಕೆ ಬಂದಿದ್ದೇವೆ ಅನ್ನೋದನ್ನ ನಾವು ಮರ್ತು ಬಿಡ್ತೇವೆ. ಯಾಕೆ ಬಂದಿದ್ದೇವೆ ಅನ್ನೋದನ್ನ ಕೂಡ ನಾವು ಪೂರ್ತಿ ಮರ್ತು ಬಿಡ್ತೇವೆ. ಅದು ಯಾವಾಗ, ಓಹೋ ಏನೋ ಒಂದು ನಾನು ಮಿಸ್ಸಿಂಗ್ ಇದೆ, ಎಲ್ಲ ಇದೆ, ಕಾರ್ ಇದೆ, ಬಂಗ್ಲೆ ಇದೆ, ಒಡವೆ ಇದೆ, ಚಿನ್ನ ಇದೆ, ಇರ್ಲಿಕ್ಕೆ ಒಂದು ಒಳ್ಳೆ ಮನೆ ಇದೆ, ಸುಂದರವಾದ ಹೆಂಡತಿ ಇದ್ದಾಳೆ, ಸುಂದರವಾದ ಗಂಡ ಇದ್ದಾನೆ, ಕೈ ತುಂಬ ಸಂಬಳ ಬರುತ್ತೆ, ಇನ್ಕಮ್ ಬರುತ್ತೆ, ಎಲ್ಲ ಇದೆ. ಬಟ್ ಸಮಥಿಂಗ್ ಈಸ್ ಮಿಸ್ಸಿಂಗ್ ಅನ್ನೋ ಫೀಲಿಂಗ್ ಯಾವಾಗ ಬರುತ್ತೋ, ನಾನು ಅದನ್ನ ಏನೋ ಒಂದು ಕಳ್ಕೊಂಡಿದ್ದೀನಿ, ಏನೋ ಒಂದು ಹುಡುಕ್ಬೇಕಾಗಿದೆ ಅಂತ ಯಾವಾಗ ನಮ್ಮಲ್ಲಿ ಒಂದು ಫೀಲಿಂಗ್ ಬರುತ್ತೋ, ಆ ಒಂದು ಪೂರ್ಣತೆ ಕಡೆಗೆ ಮನಸ್ಸು ಯಾವಾಗ ಧಾವಿಸುತ್ತೋ, ದ್ಯಾಟ್ ಸ್ಟೇಜ್ ಅನ್ನ ಅವರು ಈ ಒಂದು ಫಸ್ಟ್ ಎನ್ಲೈಟನ್ಮೆಂಟ್ ಬಿಫೋರ್ ಎನ್ಲೈಟ್ಮೆಂಟ್ ಅಂತ ಹೋಲಿಸ್ತಾರ ಅವರು. ಇದು ಬರ್ಬೇಕು ನಮ್ಮ ಪ್ರತಿ ವ್ಯಕ್ತಿಯಲ್ಲೂ ಕೂಡ. ಇದು ಯಾವಾಗ ಪ್ರತಿ ವ್ಯಕ್ತಿಯಲ್ಲಿ ಬರುತ್ತೋ, ಅದನ್ನೇ ಬುದ್ಧನ ಜೀವನದಲ್ಲಿ ಹುಡುಕಾಟ ಅವ್ರು ಮಾಡ್ಬೇಕಂತ ತಿಳ್ಕೊಂಡು ಮನೆ ಬಿಟ್ಟು ಹೋಗ್ತಾರಲ್ಲ, ಅದಕ್ಕೆ ಹೀಗೆ ಲೈಕನ್ಸ್ ಇಟ್, ಅದಕ್ಕೆ ಅವ್ರು ಹೋಲಿಕೆ ಮಾಡ್ತಾರ. ಅವರು ಎರಡಕ್ಕೂ ಆ ಉದಾಹರಣೆಗಳನ್ನು ಕೊಡ್ತಾರೆ. ಅವರ ರೀತಿ ಏನು ಮಾಡಿದ್ರು ಅವರು, ಅದೇ ರೀತಿ ನಮ್ಮಲ್ಲಿ ಕೂಡ ಆ ಒಂದು ತಹತಹಿಕೆ, ಆ ಒಂದು ಹಸಿವು, ಆ ಒಂದು ಅನ್ವೇಷಣಾ ಬುದ್ಧಿ ಯಾವಾಗ ಬರುತ್ತೋ, ದಾಟ್ ಈಸ್ ಫಸ್ಟ್ ಪೂರ್ಣಿಮೆ ನಮ್ಮ ಜೀವನದಲ್ಲಿ ಬುದ್ಧನ ತರಹ ಅಂತ ಹೇಳ್ತಾರೆ ಪತ್ರಿಜಿ. ಇನ್ನು ಮತ್ತೆ ನೆಕ್ಸ್ಟ್ ಅನ್ವೇಷಣೆ ಯಾವಾಗ? ಒಂದನೇದು ಬುದ್ಧ ಪೂರ್ಣಿಮೆ ನಮ್ದು ಈ ರೀತಿ ಆದಾಗ, ಎರಡನೇದು ಇನ್ನೊಂದು ಹುಣ್ಣಿಮೆ ಯಾವಾಗ ಬರುತ್ತೆ? ಬುದ್ಧನ ಜೀವನದಲ್ಲಿ ಯಾವ ರೀತಿ ಬಂತು, ಅವ್ರೇನ್ ಹುಡುಕಾಟ ಮಾಡಿ ಇಲ್ಲಿ ನಮ್ಮ ಮುಪ್ಪು, ಕಾಯಿಲೆ, ಸಾವು, ಇದು ಯಾವುದೋ ಬೇಡಪ್ಪ, ಅದೆಲ್ಲ ನೋಡ್ಬಿಟ್ಟು ನಾನು ಈ ಜೀವನದಿಂದ ಸಾಕಪ್ಪ, ಇದೆಲ್ಲ ಬೇಡ ನನಗೆ,
ಐ ವಾಂಟ್ ಟು ಗೆಟ್ ರಿಡ್ ಆಫ್ ಆಲ್ ದಿಸ್. ನಾನು ಅದಕ್ಕೆ ಉತ್ತರ ಹುಡುಕ್ತೇನೆ. ಈ ದುಃಖ ಯಾಕೆ, ಈ ಮುಪ್ಪು ಯಾಕೆ, ಸಾವು ಯಾಕೆ ಅಂತ ಏನು ಅವರೊಂದು ಹುಡುಕ್ಲಿಕ್ಕೆ ಹೊರಟ್ರಲ್ಲ, ಸತ್ಯದ ಅನ್ವೇಷಣೆ ಮಾಡ್ಲಿಕ್ಕೆ ಹೊರಟ್ರಲ್ಲ, ಉತ್ತರ ಹುಡುಕ್ ಹೊರಟ್ರಲ್ಲ, ಆ ಹುಡುಕಿದಾಗ ಓ ಈ ದುಃಖಕ್ಕೆ ಇದು ಕಾರಣ, ಈ ದುಃಖ ಇರೋದ್ರಿಂದನೇ ನಾವು ಇದನ್ನ ಅನುಭವಿಸ್ತಾ ಇದ್ದೀವಿ. ಆ ದುಃಖವನ್ನು ಯಾಕೆ ಕಾರಣ ಬರುತ್ತೆ? ಆಸೆ ದುಃಖಕ್ಕೆ ಮೂಲ ಅಂತ ಹೇಳಿದ್ರು. ಆಸೆ ಅಂದ್ರೆ ನಿಜವಾದ ಅರ್ಥದಲ್ಲಿ ಜಸ್ಟ್ ನಮ್ ನಾರ್ಮಲ್ ಡಿಸೈರ್ ಅಲ್ಲ, ಅದಕ್ಕಿಂತ ಹೆಚ್ಚಿನದು ತೃಷ್ಣೆ ಅಂತ ಪದ ಬಳಸ್ತಾರೆ. ಮೋರ್ 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 ಮೋರ್, ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು, ಇಷ್ಟ ಆದ್ರೂ ಸಾಕಾಗಂಗಿಲ್ಲ. ಯಾವ್ದೋ ಒಂದು ಉದಾಹರಣೆ ಹೇಳ್ತಾ ಇದ್ರು. ಎಷ್ಟು ಬೇಕು ನಿನಗೆ ಭೂಮಿ ಅಂತ ಕೇಳಿದ್ರೆ ಒಬ್ರು ವರ ಕೊಟ್ರಂತವ್ರಿಗೆ, ನೀನ್ ಎಷ್ಟು ದೂರ ಓಡ್ ಹೋಗ್ತೀವಿ ಹೋಗು, ಅಷ್ಟು ನಿನಗೆ ಭೂಮಿ ಅಂತ ಹೇಳಿ. ಓಡ್ತಾ 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 ಸಂಜೆ ಆಗೋದ್ರಲ್ಲಿ, ಅದು ಮತ್ತೆ ಸೂರ್ಯ ಮುಳುಗೋದ್ರಲ್ಲಿ ನೀನು ಎಷ್ಟು ದೂರ ಓಡಿ ಹೋಗ್ತೀವೋ ಅಷ್ಟು ಭೂಮಿ ನಿನಗೆ ಕೊಡ್ತೇನೆ ಅಂತ ಹೇಳಿ ಓಡ್ದ 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 ಸಂಜೆ ತನಕ ಸೂರ್ಯ ಕತ್ಲಾಗ ಹೊಟ್ಟಿಗೆ ಓಡ್ದ, ಸುಸ್ತಾಗಿ ಬಿದ್ಬಿಟ್ಟ. ಆಸೆ, ಅತಿ ಆಸೆ ಗತಿಗಡಿಸ್ತು ಅಂತ ಹೇಳ್ತೀವಲ್ಲ, ಅದನ್ನ ಕೇಳ್ತೀವಿ, ನಮ್ ಟೀಚರ್ ಹತ್ರ ಕೇಳ್ತೀವಿ, ತಾಯಿ ತಂದೆ ಕೇಳಿರ್ತೀವಿ, ಕೊಟೇಶನ್ ಅಲ್ಲಿ ಸುಭಾಷಿತಗಳನ್ನ ಕೇಳಿರ್ತೀವಿ, ಕಥೆಗಳನ್ನ ಕೇಳಿರ್ತೀವಿ. ಬಟ್ ನಾವು ಡೀಪ್ ಆಗಿ ಹೋಗೋದೇ ಇಲ್ಲ, ಅದನ್ನ ಅರ್ಥನೇ ಮಾಡ್ಕೊಳಲ್ಲ ನಾವು. ಸೊ ಎಲ್ಲದರಿಂದ ಬೆನ್ನು ಹತ್ಬಿಡ್ತೀವಿ. ಇನ್ನೂ ಬೇಕು, ಎಷ್ಟು ಗಳಿಸಿದ್ರೂ ಸಾಲದು. ಅದೇ ಕಾರಣದಿಂದಾಗಿ ಆ ಒಂದು ತೃಷ್ಣೆ ಅಥವಾ ದುರಾಶೆ ಅಂತ ಏನ್ ಹೇಳ್ತೀವಿ, ಅದು ನಮ್ ದುಃಖಕ್ಕೆ ಕಾರಣ ಆಗುತ್ತೆ. ಅದು ಸಂಬಂಧಗಳದ್ದಾಗಿರ್ಬಹುದು, ಸಂಪತ್ತಿನದ್ದಾಗಿರ್ಬಹುದು, ಮತ್ತೆ ಇನ್ನೇನೋ ಆಗಿರ್ಬಹುದು. ನಮ್ಮ ಒಂದು ಖ್ಯಾತಿ ಪಡಿಬೇಕು ಅಂತ ಆಗಿರ್ಬಹುದು, ಹೆಸರು ಗಳಿಸ್ಬೇಕು ಅಂತ ಆಗಿರ್ಬಹುದು, ಅಧಿಕಾರದ ಹುಚ್ಚಾಗಿರ್ಬಹುದು. ಎಲ್ಲಾ ಅದು ಈ ದಾಹ ಅಂತ ಏನ್ ಕರಿತೀವಲ್ಲ, ಆ ದಾಹದಿಂದಾಗಿ ನಮಗೆ ದುಃಖ ಕಟ್ಟಿಟ್ಟ ಬುತ್ತಿ ಅಂತ ಅವರು ವಿಷದಪಡಿಸಿದ್ರು, ಯಾರು? ಗೌತಮ ಬುದ್ಧ. ಬಟ್ ಹಾಗಾದ್ರೆ ಸೊಲ್ಯೂಷನ್ ಏನಿದಕ್ಕೆ? ದುಃಖ ಅಂದಾಗ ಆ ದುಃಖ ನಿವಾರಣೆ ಮಾಡ್ಲಿಕ್ಕೆ ಅವರೊಂದು ಅಷ್ಟಾಂಗ ಮಾರ್ಗ ಅಂತ ಕಂಡು ಹಿಡಿದ್ರು. ನಮ್ದೇನ್ ಅಷ್ಟಾಂಗ ಮಾರ್ಗ ಅಂತ ಹೇಳಿದ್ರೆ 8 ಏನು ಮಾರ್ಗಗಳಿದಾವಲ್ಲ, ನಾವು ಸಿಂಪಲ್ ಆಗಿ ನಮ್ ಬಸವಣ್ಣ ಹೇಳಿದ ಒಂದು ಕಳಬೇಡ ಕೊಲಬೇಡ, ಹುಸಿಯನ್ನು ಹೊಡೆಯಲೇಬೇಡ, ಮುನಿಯೇ ಬೇಡ, ಇದ್ರ ಹಳಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಏನೋ ಒಂದು ಸಪ್ತ ಸೂತ್ರಗಳಿದಲ್ಲ, ಹೆಚ್ಚು ಕಡಿಮೆ 2 ಸೇಮ ಇದೆ. ಅದೇ ರೀತಿ ಜೀಸಸ್ ಕ್ರೈಸ್ಟ್ ಒಂದು ದಿ ಸರ್ಮನ್ ಆನ್ ದಿ ಮೌಂಟ್ ಅಂತ ಇದೆ, ಬೈಬಲ್ ನಲ್ಲಿ ಬರುತ್ತೆ. ಅದು 3 ಹೆಚ್ಚು ಕಡಿಮೆ ಸೇಮ್ ಇದೆ. ಈ 3 ಕೂಡ ಏನು ಒಂದು ತ್ರಿವಳೆಗಳಂತೆ ನಾವು ಕರಿಬಹುದು ಅದನ್ನ. ಆ 3ರಲ್ಲೂ ಅದೇ ರೀತಿಯ ಒಂದು ಜ್ಞಾನ ಇದೆ. ಎಲ್ಲರನ್ನು ಪ್ರೀತಿ ಮಾಡ್ಬೇಕು, ಎಲ್ಲರನ್ನು ಯಾರನ್ನು ದ್ವೇಷಿಸಬಾರ್ದು, ಯಾರ ಹಗೆತನ ಇರಬಾರ್ದು, ಯಾರನ್ನು ಹಿಂಸೆ ಮಾಡಬಾರ್ದು, ಯಾರನ್ನು ಕೊಲ್ಲಬಾರ್ದು, ನಮ್ಮ ಜೀವನ ಮಾರ್ಗ ಸರಿಯಾಗಿರ್ಬೇಕು, ನಾವು ಸರಿಯಾದದನ್ನೇ ಆಯ್ಕೆ ಮಾಡ್ಕೊಳ್ಬೇಕು, ನಮ್ಮ ದೃಷ್ಟಿಕೋನ ಸರಿ ಇರ್ಬೇಕು, ನಮ್ಮ ವಾಕ್ ಶಕ್ತಿ ಚೆನ್ನಾಗಿರ್ಬೇಕು, ನಮ್ಮ ವಾಕ್ ಚೆನ್ನಾಗಿರ್ಬೇಕು, ಸರಿಯಾಗಿ ಮಾತಾಡ್ಬೇಕು, ಚೆನ್ನಾಗಿ ಮಾತಾಡ್ಬೇಕು, ಯಾವಾಗ ಮಾತಾಡ್ಬೇಕು ಅವಾಗ ಮಾತಾಡ್ಬೇಕು, ಯಾವಾಗ ಮಾತಾಡ್ಬಾರ್ದು ಅವಾಗ ಮಾತಾಡ್ಬಾರ್ದು, ಏನನ್ನ ಮಾತಾಡ್ಬೇಕು ಅದನ್ನ ಮಾತ್ರ ಮಾತಾಡ್ಬೇಕು, ಏನನ್ನ ಮಾತಾಡ್ಬಾರ್ದು ಅದನ್ನ ಮಾತಾಡ್ಲಿಕ್ಕೆ ಕೂಡುದು. ಅಂದ್ರೆ ಯಾರಿಗೂ ನೋವು ಉಂಟು ಮಾಡಬಾರ್ದು. ಇಷ್ಟೇ ಒಂದೇ ಮಾತಿನಲ್ಲಿ ಹೇಳ್ಬೇಕಾದ್ರೆ. ಈ ಕೊಲೆ ಅಂದ್ರೆ ಬರೀ ನಾವು ಭೌತಿಕ ಹಿಂಸೆ ಮಾಡಿದ ಕೊಲೆ ಮಾತ್ರ ಅಲ್ಲ, ನಾವು ಮಾತಿನಿಂದಲೂ ಕೂಡ ಬೇರೆಯವ್ರನ್ನ ಯಾವ್ದಾದ್ರು ಸಂದರ್ಭದಲ್ಲಿ ಕೊಲೆ ಮಾಡ್ತೀವಿ, ಹಿಂಸೆ ಮಾಡ್ತೀವಿ. ಇದು ಕೂಡುದು. ನಾವು ಆಯ್ಕೊಂಡಂತ ಉದ್ಯೋಗ, ನಾವು ಮಾಡ್ತಾ ಇರುವಂತ ಕೆಲಸ, ಇವೆಲ್ಲವೂ ಸಹ ಈ ಧಮ್ಮಕ್ಕೆ ಸರಿಯಾದದಾಗಿರ್ಬೇಕು. ಈ ಎಲ್ಲಾ ಅಂಶಗಳನ್ನ ಅವರು ವಿಶದೀಕರಿಸಿ ನಮ್ಮ ಜೀವನ ಕ್ರಮ ಯಾವಾಗ ಸರಿಯಾಗಿರುತ್ತೋ, ನಮ್ಮ ಆಲೋಚನಾ ಕ್ರಮ ಯಾವಾಗ ಸರಿಯಾಗಿರುತ್ತೋ, ನಮ್ಮ ನಡೆ ನುಡಿ 2 ಪರಿಶುದ್ಧ ಯಾವಾಗಿರುತ್ತೋ ಆವಾಗ ನಮಗೆ ಎನ್ಲೈಟನ್ಮೆಂಟ್ ಸಿಗುತ್ತೆ ಅಂತ ಹೇಳುವಂತ ತಾತ್ಪರ್ಯ ಬುದ್ಧನ ಅಷ್ಟಾಂಗ ಮಾರ್ಗದಲ್ಲಿದೆ, ಬಸವಣ್ಣನ ಸಪ್ತ ಸೂತ್ರಗಳಲ್ಲಿದೆ, ಜೀಸಸ್ ಕ್ರೈಸ್ತನ ದಿ ಸರ್ಮನ್ ಆನ್ ದಿ ಮೌಂಟ್ ಅಲ್ಲಿದೆ. ಇದೇ ವಿಚಾರವನ್ನ ಎಲ್ಲಾ ಧರ್ಮಗಳಲ್ಲೂ ಸಹಿತ ಹೇಳಲಾಗಿದೆ. ಬಟ್ ನಮ್ಮಲ್ಲಿ ಆಚರಣೆ ಇಲ್ಲ, ಪಾಲನೆ ಇಲ್ಲ. ಅದಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ ಬುದ್ಧ ಮತ್ತು ನಾವೇನ್ ಬುದ್ಧನ ತತ್ವಗಳಂತ ಹೇಳ್ತೀವಲ್ಲ. ಯಾವಾಗ ಇದನ್ನ ನಾವು ಆಚರಿಸ್ತೀವೋ, ಯಾವಾಗ ನಾವು ಇದನ್ನ ನಮ್ಮ ಜೀವನದಲ್ಲಿ ಸಮಗ್ರವಾಗಿ ಪಾಲಿಸ್ತೀವೋ, ಅದರಂತೆ ನಡ್ಕೊಳ್ತೀವೋ, ಅವಾಗ ನಮ್ಮಲ್ಲಿ ಆ ಒಂದು ಪರಮ ಆತ್ಮನ ಅಥವಾ ಆ ಸತ್ಯದ ಬೆಲೆ ಏನು ಅಥವಾ ಸತ್ಯ ಏನು ಅಂತ ಗೊತ್ತಾಗತ್ತೆ, ನಮ್ಮ ಅಂಧಕಾರ ನೀಗತ್ತೆ ಅಂತ ಹೇಳ್ತಾರೆ. ಸೊ ಅದು ಸೆಕೆಂಡ್ ಎನ್ಲೈಟನ್ಮೆಂಟ್, ಅಂದ್ರೆ ನಿಜವಾದ ಪ್ರಾಪರ್ ಎನ್ಲೈಟನ್ಮೆಂಟ್. ಅದು ಹೆಂಗ್ ಸಿಗುತ್ತೆ? ಓದಿನ ಮೂಲಕ, ಸಜ್ಜನ ಸಾಂಗತ್ಯದ ಮೂಲಕ, ಚರ್ಚೆಗಳ ಮೂಲಕ, ಆಮೇಲೆ ಶ್ರೇಷ್ಠರ ಸಹಚರ್ಯದ ಮೂಲಕ, ಅವರ ಸಾನ್ನಿಧ್ಯದ ಮೂಲಕ ಈ ಎಲ್ಲವನ್ನೂ ಪಡಿಲಿಕ್ಕೆ ನಮ್ಗೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ನಾನು ಎಷ್ಟು ಪುಸ್ತಕಗಳನ್ನು ಓದಿದ್ದೆ, ನೀವು ಓದಿದ್ರಾ? ಬೃಹದಾರಣ್ಯಕ ಉಪನಿಷತ್ ಪುಸ್ತಕ ಉದಾಹರಣೆ ಕೊಡ್ತಾರ ಅವರು. ನೀವು ಪುಸ್ತಕ ಓದಿದ್ದೀರಾ? ನೀವು ಓದಿಲ್ಲ ಅಂದ್ರೆ ಮೊದ್ಲು ಓದಿ. ಪತ್ರಿಜಿ ಹೇಳೋದು, ನೀವು ಓದಿಲ್ಲ ಈ ಪುಸ್ತಕವನ್ನ, ಯು ಮಸ್ಟ್ ರೀಡ್ ದಿಸ್ ಬುಕ್. ಏನಿದೆ ಅದರಲ್ಲಿ? ಬೃಹದಾರಣ್ಯಕ ಉಪನಿಷತ್ ಏನಿದೆ? ಮೈತ್ರೇಯಿ, ಗರ್ಗಿ ಇಬ್ರು ಪತ್ನಿ ಇರ್ತಾರೆ.
ಯಾಜ್ಞವಲ್ಕ್ಯ ಮುನಿಗಳಿಗೆ. ಒಬ್ಬ ಪತ್ನಿ ಹೇಳ್ತಾಳೆ, ನಂಗೆ ನಂದೆಲ್ಲ ಮುಗೀತು, ನಾನು ಕಾಡಿಗೆ ಹೋಗ್ತಾ ಇದ್ದೀನಿ, ನನ್ನಲ್ಲಿರುವಂತ ಸಂಪತ್ತು ನಿಮ್ಗೆ ಕೊಡ್ತೀನಿ ಅಂತ ಹೇಳಿದಾಗ ಒಬ್ಳು ಪತ್ನಿ ಆಯ್ತು ಕೊಡಿ ಅಂತ ಹೇಳ್ತಾಳೆ. ಇನ್ನೊಬ್ಬ ಪತ್ನಿ ನನ್ಗೆ ಆ ಸಂಪತ್ತು ಬೇಡ, ನಮ್ಗೆ ನಿಮ್ ಜ್ಞಾನ ಬೇಕು ಅಂತ ಹೇಳ್ತಾಳೆ. ಆ ಜ್ಞಾನ ಬೇಕು ಅಂತ ಹೇಳಿದ ಉದಾಹರಣೆ ಕ್ವಶನ್ ಇದೆ. ಸೊ ಆ ರೀತಿ ನೀವು ಆಗ್ಬೇಕು ಅಂತ ಉದಾಹರಣೆ ಕೊಡ್ತಾ ಪತ್ರಿಜಿ ಆ ಮಾರ್ಗವನ್ನು ನೀವು ಆಯ್ಕೆ ಮಾಡ್ಕೊಡ್ರಿ ಅಂತ ಹೇಳ್ತಾರೆ. ಬಹಳ ಸುಂದರವಾಗಿ ಹೇಳ್ತಾರೆ ಅವ್ರು. ಮತ್ತೊಂದು ಉದಾಹರಣೆ ಕೊಡ್ತಾರೆ ನಮಗೆ ದುಃಖಕ್ಕೆ ಮೂಲ ಅಂತ ಹೇಳಲಿಕ್ಕೆ. ಯಾವ ಉದಾಹರಣೆ ಕೊಡ್ತಾರೆ? ನಾನು ಈಗ ನಡ್ಕೊಂಡು ಹೋಗಿ ಓಡ್ತಾ ಹೋಗಿ ಆಸ್ತಿ ಬೇಕಂತ ಹೇಳಿದ್ನಲ್ಲ, ಅಲೆಕ್ಸಾಂಡರ್ ದಿ ಗ್ರೇಟ್ ಎಕ್ಸಾಂಪಲ್ ಕೊಡ್ತಾರೆ. ಡಯೋಜಿನ್ ಅನ್ನುವಂತ ಒಬ್ಬ ಗ್ರೀಕ್ ಮಹಾತ್ಮನ ಬಗ್ಗೆ ಎಕ್ಸಾಂಪಲ್ ಕೊಡ್ತಾರೆ. ಡಯೋಜಿನಸ್ ಇಡೀ ಜಗತ್ತಿನ ತುಂಬಾ ವಿಲಕ್ಷಣ ವ್ಯಕ್ತಿ ಅಂತ ಅಂದ್ಕೊಂಡಿರೋರು, ಎಲ್ಲಿಯೂ ಸಹ ಅವನು ಹುಡುಕಾಡಿದ್ರು ಸಹಿತ ಯಾವುದೇ ಒಬ್ಬ ವ್ಯಕ್ತಿ ಸಂತೃಪ್ತಿಯಿಂದ ಇರುವಂತ ವ್ಯಕ್ತಿ ಅವ್ರಿಗೆ ಸಿಗೋದಿಲ್ಲ ಡಯೋಜಿನಸ್ಸಿಗೆ. ಬಟ್ ಡಯೋಜಿನಸ್ ಏನ್ ಮಾಡ್ತಿರ್ತಾನೆ? ಬಹಳ ವಿಲಕ್ಷಣವಾಗಿ ನಡ್ಕೊತಿರ್ತಾನೆ. ಎಲ್ಲಿಯ ಕಂದೀಲ್ ಹಿಡ್ಕೊಂಡು ಹೋಗ್ತಾನೆ ಹಗಲತ್ತು. ಯಾರಾದ್ರೂ ಸಿಗ್ತಾರ ಸಂತೃಪ್ತಿಯಿಂದ ಇರೋರು? ಬಡತನ ಇಲ್ಲ, ಇದ್ಲಿದ್ರು ಸಾಕು, ನಂಗೆ ಶ್ರೀಮಂತಿಕೆ ಇರ್ದಿದ್ರು ಸಾಕು, ಇಷ್ಟಲ್ಲಿ ತೃಪ್ತಿಯಿಂದ ಇರುವಂತ ವ್ಯಕ್ತಿ, ಪ್ರಾಮಾಣಿಕ ವ್ಯಕ್ತಿ ಇದಾನ ಅಂತ ಹುಡುಕ್ತೀನಿ ಅಂತೇಳಿ ಹಗಲೊತ್ತಲ್ಲಿ ಕಂದೀಲ್ ಹಿಡ್ಕೊಂಡು ಓಡಾಡ್ತಾನೆ. ಜನ ನಗ್ತಾರೆ, ಬಟ್ ಅವನ ಮೂಲ ಅರ್ಥ ನೋಡಿ ನಾನು ಹೆಂಗ ಆರಾಮಾಗಿದ್ದೀನಿ ಅಂತ ಹೇಳಿ. ಇದೇ ವ್ಯಕ್ತಿ ಹತ್ರ ನಮ್ಮ ಅಲೆಕ್ಸಾಂಡರ್ ದಿ ಗ್ರೇಟ್ ಕೇಳಲಿಕ್ಕೆ ಬರ್ತಾರೆ, ಏನಪ್ಪ ಎಷ್ಟು ಖುಷಿಯಾಗಿದೆಲ್ಲ ನೀನು ಅಂತ ಹೇಳಿ. ಏನ್ ಎಷ್ಟು ಖುಷಿಯಾಗಿದೆ ನೀನು ಅಂತ ಹೇಳಿ. ಅವಾಗ ಹೇಳ್ತಾನ, ನೋಡಪ್ಪ ನನಗೆ ಏನೂ ಬೇಕಾಗಿಲ್ಲ, ನಾನು ಹಿಂಗೆ ಆರಾಮಾಗಿದ್ದೀನಿ, ಬಹಳ ಆನಂದವಾಗಿದ್ದೀನಿ, ನೀನ್ ನೋಡಿ ಹೆಂಗಿದೆಯಾ, ಇಡೀ ಜಗತ್ತೆಲ್ಲ ಸುತ್ತಾಡಿ ಬಂದಲ್ಲಿ ಏನಾಯ್ತು ನಿನಗೆ ಅಂತ ಹೇಳಿ, ಎಷ್ಟು ಜನರನ್ನ ಕೊಂದೆ ನೀನು, ನಿನಗೆ ಏನ್ ಸಿಕ್ತು ಅಂತ ಕೇಳ್ತಾನೆ. ಸಿಟ್ಟು ಬರುತ್ತೆ ಅವನಿಗೆ, ಅಲೆಕ್ಸಾಂಡರ್ ದಿ ಗ್ರೇಟ್. ಅವನು ಬಿಸಿರಾಗ್ತದೆ, ಇವಾಗ ನಾನು ಇಷ್ಟು ಇಡೀ ಸಾಮ್ರಾಜ್ಯವನ್ನು ಜಗತ್ತನ್ನೇ ನಾನು ಇದರಲ್ಲಿ ಇಟ್ಕೊಂಡಿದ್ದೀನಿ ನಾನು ಹೇಳ್ತಾನ ಅವನು. ಬಟ್ ಆಗಿದ್ ಕೊನೆಗೇನು? ಮಾರ್ಗ ಮಧ್ಯೆನೇ ಸಾಯ್ತಾನ ಅವನು, ವಾಪಸ್ ತನ್ನ ದೇಶ ಬರೋದೇ ಇಲ್ಲ ಅವರು. ಅದು ಕೂಡ ನಮ್ಮ ಎದುರಿಗೆ ಕಣ್ಣಿದ್ರೆ ಎಕ್ಸಾಂಪಲ್ ಇದೆ. ಬರುವಾಗ ಅವನ ಕಾಫಿನ್ ಏನಿದೆ, ಒಂದು ದೇಹದ ಬಾಡಿ ಎರಡೂ ಕೈಗಳನ್ನು ಹೊರಗೆ ಈ ತರ ಚಾಚಿ ಖಾಲಿ ಕೈಯಲ್ಲಿ ಹೋಗ್ತಾ ಇದ್ದೇನೆ ಅಂತ ಹೇಳಿ. ಇದನ್ನೆಲ್ಲ ನಾವು ಕೇಳ್ತೀವಿ, ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಅಂತ ಕೇಳ್ತೀವಿ. ಆದ್ರೂ ಕೂಡ ಮತ್ತೆ ನಮ್ಗೆ ವೈರಾಗ್ಯ ಹುಟ್ಟೋದಿಲ್ಲ, ಆದ್ರೂ ಕೂಡ ನಮ್ಮಲ್ಲಿ ತ್ಯಾಗ ಹುಟ್ಟೋದಿಲ್ಲ, ಆದ್ರೂ ಕೂಡ ಸಹನೆ ಸಹಬಾಳ್ವೆ ಪ್ರೀತಿ ಹುಟ್ಟೋದಿಲ್ಲ. ಇದರಿಂದಾಗಿನೇ ದುಃಖ. ಸೊ ಇದೆಲ್ಲ ನಾವು ದಾಟಿ ಹೊರಗೆ ಬರ್ಬೇಕು. ಸೊ ಅದಕ್ಕೆ ಸಜ್ಜನ ಸಾಂಗತ್ಯ ಬೇಕು, ಸ್ವಾಧ್ಯಾಯ ಬೇಕು, ಧ್ಯಾನ ಬೇಕು, ಸಾಧನೆ ಬೇಕು, ಶಾಕಾಹಾರ ಬೇಕು, ಎಲ್ಲ ತೋತ್ರಗಳನ್ನ ಹೇಳ್ತಾ ಪತ್ರಿಜಿ ಮತ್ತೆ ಹೇಳ್ತಾರೆ, ನಮ್ಮಲ್ಲಿ ಇದೆಲ್ಲ ಬೇಕು ಮಾಡ್ಬೇಕು ಅಂತ ಹೇಳಿದ್ರೆ ಶ್ರದ್ಧೆ ಬೇಕು, ಕಲಿಬೇಕು. ನಾವು ಕಲಿಬೇಕು ಅಂದ್ರೆ ಹೆಂಗ್ ಕಲಿಬೇಕು? ಉದಾಹರಣೆ ಕೊಡ್ತಾರೆ. ಕ್ರಿಕೆಟರ್ ಹೆಂಗಿರ್ತಾರೆ, ಸಂಗೀತಗಾರರು ಯಾವ ರೀತಿ ಸ್ವಾಧ್ಯಾಯ ಮಾಡ್ತಾರೆ, ಯಾವ ರೀತಿ ಎಫರ್ಟ್ಸ್ ಮಾಡ್ತಾರೆ, ಆ ರೀತಿ ನಾವು ಮಾಡ್ಬೇಕು. ಅಂದಾಗ್ಲೇ ನಾವು ಅದರಲ್ಲಿ ಪರಿಣಿತಿ ಪಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ತಮ್ಮದೇ ಎಕ್ಸಾಂಪಲ್ ಕೊಡ್ತಾರೆ. ಕೊಳಲು ಊದ್ಲಿಕ್ಕೆ ನಾನು ಎಷ್ಟು ಚೆನ್ನಾಗಿ ಕಲಿತೆ, ಬೇರೆ ನಾನು ಇದನ್ನ ಕಲೀಲಿಕ್ಕೆ, ಸಂಗೀತ ಕಲೀಲಿಕ್ಕೆ ಆಗ್ಲಿಲ್ಲ ಅಂತಾನು ಎಕ್ಸಾಂಪಲ್ ಕೊಡ್ತಾರೆ ಅವ್ರ ಪತ್ರಿಜಿ. ಕೊನೆಗೆ ತಗೊಂಡ್ ಬರ್ತಾರೆ ಈ ಒಂದು ಅಷ್ಟಾಂಗ ಮಾರ್ಗದ ಪರಿಕಲ್ಪನೆ ಹೇಳ್ತಾ. ಸೊ ನಾವು ನಿಜ ಜೀವನದಲ್ಲಿ ಅವನ್ನೆಲ್ಲ ಅಳವಡಿಸ್ಕೊಂಡಾಗ ನಮ್ಗೆ ಎನ್ಲೈಟ್ಮೆಂಟ್ ಸಿಗುತ್ತೆ. ಸೊ ದಟ್ ಪ್ರಾಪರ್ ಎನ್ಲೈಟನ್ಮೆಂಟ್ ಅಂತ ಏನ್ ನಾವು ಗಳಿಸ್ತೀವಿ, ದಟ್ ಈಸ್ ಸೆಕೆಂಡ್ ಎನ್ಲೈಟನ್ಮೆಂಟ್. ಅದು ಕೂಡ ಬುದ್ಧನ ತರ. ಬುದ್ಧ ಏನ್ ತಗೊಂಡ್ರಲ್ಲ, ಮತ್ತೆ ಮುಂದೆ ಬುದ್ಧ ಏನ್ ಮಾಡಿದ್ರು? ಎನ್ಲೈಟನ್ಮೆಂಟ್ ಆಫ್ಟರ್ ಎನ್ಲೈಟ್ಮೆಂಟ್ ಅವ್ರು ಪ್ರಯತ್ನ ಏನ್ ಮಾಡಿದ್ರು? ತಮಗಿರುವಂತಹ ಜ್ಞಾನವನ್ನ ಇತರರಿಗೆಲ್ಲ ಹೇಳ್ಕೊಡಕ್ ಹೋದ್ರು. ತಮ್ಮಲ್ಲಿರುವ ತಾವೇನ್ ಪಡೆದುಕೊಂಡಿದ್ರು, ತಾವೇನ್ ತಿಳ್ಕೊಂಡಿದ್ರು, ಏನ್ ಅವರಲ್ಲಿ ಜ್ಞಾನದ ಉದಯ ಆಗಿತ್ತು ಅವರಲ್ಲಿ ಆ ಒಂದು 7 ತಿಂಗಳ ತಪಸ್ಸಿನ ಬಲದಿಂದ, ಅದನ್ನ ಸೊ ನನಗಂತೂ ಇಷ್ಟು ಸಿಕ್ತು, ವಾಟ್ ನೆಕ್ಸ್ಟ್? ನಾನು ಇತರರಿಗೂ ಸಹ ಇದನ್ನ ಹೇಳ್ಕೊಡ್ಬೇಕು ಅನ್ನುವಂತಹ ಒಂದು ವಾಂಚಲ್ಯದಿಂದ ಅವರು ತಮ್ಮ 5 ಶಿಷ್ಯರ ಮೂಲಕ, ನಂತರ ಪಾದ ಸಂಚಾರ ಮಾಡುವ ಮೂಲಕ ಇಡೀ ತನ್ನ ಸಾಮ್ರಾಜ್ಯ, ಆ ಒಂದು ಭರತ್ ಖಂಡ ಅನ್ನಿ, ನೇಪಾಳ ಅನ್ನಿ, ಎಲ್ಲಾ ಕಡೆಗೂ ಅವರು ನಡೀತಾ 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 ತಮ್ಮ ಒಂದು ಜ್ಞಾನದ ಹರವನ್ನ ಏನ್ ಬಿತ್ತರಿಸಿದ್ರು, ಅದು 3ನೇ ಎನ್ಲೈಟನ್ಮೆಂಟ್ ಅಂತ ಪತ್ರಿಜಿ ವ್ಯಾಖ್ಯಾನ ಮಾಡ್ತಾರೆ. ಥರ್ಡ್ ಎನ್ಲೈಟನ್ಮೆಂಟ್ ಅಂತ ಹೇಳ್ತಾರೆ ಅವರು. ಅದು ನಮ್ ಜೀವನದಲ್ಲಿ ಘಟಿಸ್ಬೇಕು. ಯಾವಾಗ? ಈಗ ನಾವು ಪಿರಮಿಡ್ ಮಾಸ್ಟರ್ಸ್ ಇದ್ದೇವೆ. ಪಿರಮಿಡ್ ಮಾಸ್ಟರ್ಸ್ ನಾವೇನ್ ಕೆಲಸ ಮಾಡ್ತೇವೆ? ನಾವು ಜ್ಞಾನವನ್ನು ಪಡಿತೇವೆ, ಜ್ಞಾನ ದಾಸೋಹವನ್ನು ಮಾಡ್ಲಿಕ್ಕೆ ಹೊರಡ್ತೇವೆ. ಯಾವಾಗ ನಾವು ಬೇರೆಯವರಿಗೆ ಜ್ಞಾನವನ್ನು ಹೇಳ್ಕೊಡ್ಲಿಕ್ಕೆ ಇಷ್ಟಪಡ್ತೇವೆ, ನಾವು ಮತ್ತೆ ಹೆಚ್ಚಿನ ಜ್ಞಾನವನ್ನು ಪಡ್ಕೊಂಡು ಮತ್ತೊಬ್ಬರ ಹತ್ರ ಹಂಚ್ಲಿಕ್ಕೆ ಹೋಗ್ತೇವೆ. ಈ ಅನೇಕ ಕಾರ್ಯಕ್ರಮಗಳ ಮೂಲಕ, ಅನೇಕ ಚಾನೆಲ್ಗಳ ಮೂಲಕ, ಉತ್ಸವಗಳನ್ನು ಏರ್ಪಡಿಸುವ ಮೂಲಕ, ಧ್ಯಾನದ ಕಲಿಕೆಯನ್ನು ನಾವು ಕ್ಲಾಸ್ಗಳ ಮೂಲಕ ಏನ್ ಮಾಡ್ತೀವಿ, ಇದು ಎನ್ಲೈಟನ್ಮೆಂಟ್ ಆಫ್ಟರ್ ಎನ್ಲೈಟ್ಮೆಂಟ್ ಅಂತ ಅವ್ರು ಅದನ್ನ ವಿವರಿಸ್ತಾರೆ. ಸೊ ಇದು 3ನೇ ಹುಣ್ಣಿಮೆಗೆ ಹೋಲಿಸ್ತಾರ ಅವ್ರು, ಥರ್ಡ್ ಹುಣ್ಣಿಮೆಗೆ ಹೋಲಿಸ್ತಾರ ಅವ್ರು. ಸೊ 3 ಈ ಏನ್ ನಾವು ಹುಣ್ಣಿಮೆಗಳು ಮಹತ್ವ ಅಂತ ಹೇಳ್ತೀವಿ, ಇದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಸಹ ನಡಿಬೇಕು ಅಂತ ಹೇಳ್ತಾರ ಅವರು. ಅದನ್ನ ನಾವು ಫಾಲೋ ಮಾಡ್ತಾ, ಅದನ್ನ ನಾವು ನಮ್ಮ ಜೀವನದಲ್ಲಿ ಸಹಿತ ಅಳವಡಿಸಿಕೊಳ್ತಾ
ಬುದ್ಧನ ಜೀವನವನ್ನು ಆದರ್ಶವಾಗಿಟ್ಕೊಂಡು, ಪತ್ರಿಜಿಯವರ ಜೀವನವನ್ನ ಆದರ್ಶವಾಗಿಟ್ಕೊಂಡು, ಪತ್ರಿಜಿಯವರಂತೆಯೇ ಅವರ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ನಾವೇನ್ ಪಿರಮಿಡ್ ಮಾಸ್ಟರ್ಸ್ ಇದೀವಿ, ಇಡೀ ಜಗತ್ತಿನ ತುಂಬಾ ಈ ಧ್ಯಾನದ ಜ್ಞಾನವನ್ನ ನಾವು ಹಂಚ್ತಾ ಇದ್ದೀವಿ. ನಾವು ಕೂಡ ಆ ಮೂರು ಇದಕ್ಕೆ ಭಾಜನರು. 3 ಹುಣ್ಣಿಮೆಗಳನ್ನ ನಮ್ಮ ಜೀವನದಲ್ಲಿ ನಾವು ಕಾಣ್ತೀವಿ, ಕಂಡೇ ಕಾಣ್ತೀವಿ ಅಂತ ಹೇಳ್ತಾ, ನನ್ಗೇನು ಒಂದು ಅವಕಾಶ ಕೊಟ್ಟಿದ್ದೀರಿ. ಎಷ್ಟರ ಮಟ್ಟಿಗೆ ನಾನು ಇದಕ್ಕೆ ನ್ಯಾಯ ಒದಗಿಸಿದನೋ ನನಗೆ ಗೊತ್ತಿಲ್ಲ, ಬಟ್ ಅದ್ಭುತವಾದ ಟಾಪಿಕ್ ಇದು. ವಿ ಆರ್ ಆಲ್ ಲೈಕ್ ದಟ್ ಇನ್ ಅವರ್ ಲೈಫ್ಸ್ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದೀರಿ ಮಹಾವತಾರ್ ಚಾನೆಲ್ಗೆ, ರೇವತಿ ಮೇಡಮ್ಗೆ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್.